ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅಡೋಕಿಟಿಯೋ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈ ಖಾತಾ ಆನ್ಲೈನಲ್ಲಿ ಹೇಗೆ ಡೌನ್ಲೋಡ್ ಮಾಡೋದು, ಅದರಲ್ಲೂ ನಿಮ್ಮ ಫೋನಲ್ಲೇ ಹೇಗೆ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ, ಫಸ್ಟು ಕ್ರೋಮಲ್ಲಿ ಈ ಸ್ವತ್ತು ಅಂತ ಸರ್ಚ್ ಮಾಡಬೇಕು. ಸೊ ಒನ್ಸ್ ನೀವು ಈ ಸತ್ತು ಅಂತ ಟೈಪ್ ಮಾಡಿದ್ರೆ ನಿಮಗೆ ಸರ್ಚ್ ಹಿಸ್ಟ್ರಿಲೇ ಸಿಕ್ಬಿಡುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ www.iswattu.karnataka.gov.in ಇದೇ ಪೇಜ್ನ ನೀವು ಸೆಲೆಕ್ಟ್ ಮಾಡಬೇಕು, ಬೇರೆ ಅದನ್ನು ಮಾಡಬಾರ್ದು. ಒಂದ್ಸಲಿ ಈ ಥರ ಮಾಡಿದ್ರೆ ನಿಮಗೆ ಈ ಥರ ಪೇಜ್ ಕಾಣುತ್ತೆ. ಇಲ್ಲಿ ಪ್ರತಿಯೊಂದು ಕನ್ನಡದಲ್ಲೇ ಬರ್ತಿರುತ್ತೆ. ಸೊ ನಿಮಗೆ ಓದೋಕ್ಕೆ ತುಂಬ ಸುಲಭ ಆಗುತ್ತೆ. ಫಸ್ಟು ನಾಗರಿಕರ ಸೇವೆಗಳು ಅನ್ನೋದು ಇರುತ್ತೆ. ಇಲ್ಲಿ ನಿಮಗೆ ಈ ಖಾತಾ ಡೌನ್ಲೋಡ್ ಹಾಗೆ ತುಂಬ ಆಪ್ಷನ್ಸ್ ಇರುತ್ತೆ. ನೆಕ್ಸ್ಟ್ ಬಂದು ಅರ್ಜಿಯ ಸ್ಥಿತಿ. ನೀವು EPID ಆಧಾರಿತ ಅಂತಿಮ ಈ ಸ್ವತ್ತು ಸ್ಥಿತಿ ಹಾಗೆ ತುಂಬ ಸ್ಟೇಟಸ್ಗಳನ್ನ ಚೆಕ್ ಮಾಡ್ಬೋದು. ನೆಕ್ಸ್ಟ್ ಬಂದು ಪರಿಶೀಲನೆ. ಅದಾದಮೇಲೆ ವರದಿಗಳ ಕಾಲಮ್ ಬರುತ್ತೆ. ಲಾಸ್ಟಲ್ಲಿ ಉಪಯುಕ್ತ ಲಿಂಕ್ಗಳು, ಅಲ್ಲಿ ಬೇರೆ ಲಿಂಕ್ಗಳನ್ನ ಅಟ್ಯಾಚ್ ಮಾಡಿರ್ತಾರೆ. ಸೊ ಒನ್ಸ್ ಇವೆಲ್ಲ ನೋಡಿದ್ಮೇಲೆ ಟಾಪಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ ನಾಗರಿಕ ಸೇವೆಗಳು ಆ ಕಾಲಮಲ್ಲಿ ಕ್ಲಿಕ್ ಮಾಡಿದ್ರೆ ಈ ಖಾತಾ ಅಂತ ಬರುತ್ತೆ. ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಖಾತಾ ಸೆಲೆಕ್ಟ್ ಮಾಡಿದಾಗ ನಿಮಗೆ ನೆಕ್ಸ್ಟ್ ಬರೋ ಆಪ್ಷನ್ನು 2 ಆಪ್ಷನ್ಸ್ ಇರುತ್ತೆ. ಒಂದು ಅಸ್ತಿತ್ವದಲ್ಲಿರುವ ಖಾತಾ, ಇನ್ನೊಂದು ಹೊಸ ಖಾತಾ. ಹೊಸ ಖಾತಾ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೀವು ರಿಜಿಸ್ಟರ್ ಆಗಬೇಕಾಗುತ್ತೆ. ಸೊ ಹೊಸ ಖಾತಾ ಅಂತ ಕ್ಲಿಕ್ ಮಾಡಿದಾಗ ಈ ಥರ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರು ಕ್ಯಾಪ್ಚಾ ಟೈಪ್ ಮಾಡಿದ್ರೆ ನೆಕ್ಸ್ಟು ನೀವು ಕೊಟ್ಟಿರೋ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಮತ್ತು OTP ಹಾಕಿ ಕ್ಯಾಪ್ಚಾ ಎಂಟರ್ ಮಾಡಿದ್ರೆ ಮತ್ತೆ ಈ ಥರ ಟ್ಯಾಬ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಸರ್ಚ್ ಬೈ ಓನರ್ ನೇಮ್ ಆರ್ ಅಸೆಟ್ ನಂಬರ್, ಸರ್ಚ್ ಬೈ ಪ್ರಾಪರ್ಟಿ ID ಅಂತ ಇರುತ್ತೆ. ಇಲ್ಲಿ ನೀವು ಓನರ್ ನೇಮ್ ಆದರೂ ಅಥವಾ ಅಸೆಟ್ ನಂಬರ್ ಆದರೂ ಅಥವಾ ಪ್ರಾಪರ್ಟಿ ID ಹಾಕಿ 3 ಆಪ್ಷನಲ್ಲಿ ಸೆಲೆಕ್ಟ್ ಮಾಡ್ಬೋದು. ನಾನಿಲ್ಲಿ ಓನರ್ ನೇಮ್ ಹಾಕಿ ಸೆಲೆಕ್ಟ್ ಮಾಡೋದನ್ನ ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ತುಂಬ ಡಿಸ್ಟ್ರಿಕ್ಟ್ಗಳಿರುತ್ತೆ. ಹೊಸಕೋಟೆ, ಕರ್ನಾಟಕ, ಸೌತ್ ಕರ್ನಾಟಕ, ರೂರಲ್, ಬಾಗಲಕೋಟೆ, ಆ ಥರ ತುಂಬ ಇರುತ್ತೆ. ನಾನಿಲ್ಲಿ ಬೆಂಗಳೂರು ರೂರಲ್ನ ಒಂದು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ಕೋತೀನಿ. ತಾಲೂಕು ಬಂದು ಇವಾಗ ಬೆಂಗಳೂರು ರೂರಲ್ಲಿ 4 ತಾಲೂಕು ಇರುತ್ತೆ. ಅದರಲ್ಲಿ ನಾನು ದೇವನಹಳ್ಳಿ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೋತಿದ್ದೀನಿ. ಪಂಚಾಯತಿ, ಇಲ್ಲಿ ನಿಮಗೆ ತುಂಬ ಪಂಚಾಯತಿಗಳಿರುತ್ತೆ. ಸೊ ಇಲ್ಲಿ ನೀವು ರ್ಯಾಂಡಮಾಗಿ ಯಾವ್ದಾದ್ರು ಮಾಡ್ಕೊಬೋದು. ನಾನು ಆರೋಹಳ್ಳಿ ಪಂಚಾಯತಿನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದು ಇಲ್ಲಿ ವಿಲೇಜ್ನ ಸೆಲೆಕ್ಟ್ ಮಾಡ್ಕೊಬೇಕು. ನಾನು ರ್ಯಾಂಡಮ್ ಆಗಿ ಒಂದು ದೊಡ್ಡ ಮುದ್ದೇನಹಳ್ಳಿ ವಿಲೇಜ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಹೀಗೆ ಕೆಳಗೆ ಹೋದರೆ ನಿಮಗೆ ಆಲ್ರೆಡಿ ಇಲ್ಲಿ ಆ ಗ್ರಾಮ ಪಂಚಾಯತಿ ಆ ವಿಲೇಜ್ ಅಡಿಯಲ್ಲಿ ಯಾವ್ಯಾವ ಈ ಖಾತೆ ಇದೆ ಆಲ್ರೆಡಿ ನಿಮಗೆ ಶೋ ಆಗುತ್ತೆ. ಇಲ್ಲಿ ಸರ್ಚ್ ಅನ್ನೋ ಒಂದು ಕಾಲಮ್ ಇದೆ ನೋಡಿ. ಸೊ ಹೀಗೆ ಈ ಥರ ಪ್ರತಿಯೊಂದು ಖಾತಾನೂ ನಿಮಗೆ ಅವೈಲಬಲ್ ಇರುತ್ತೆ. ನಿಮಗೆ ಪ್ರಾಪರಾಗಿ ಗೊತ್ತಿಲ್ಲ ಅಂದರೆ ಈ ಥರ EPID ನಂಬರ್ ಆರ್ ಅಸೆಟ್ ನಂಬರ್ನ ನೋಡಿ ಸೆಲೆಕ್ಟ್ ಮಾಡ್ಕೊಬೋದು. ಆ್ಯಂಡ್ ಇನ್ನೊಂದು PID ನಂಬರ್, ಅಸೆಟ್ ನಂಬರ್ 2 ಡಿಫ್ರೆಂಟ್. ಸೊ ಇಲ್ಲಿ PID ನಂಬರ್ನ ನಾನು ಪೇಸ್ಟ್ ಮಾಡಿದ್ರು ಅದು ತೋರಿಸಲ್ಲ. ಈ ಥರ ನೀವು ರಾಂಗ್ ಕೊಟ್ಟರೆ ಡೇಟಾ ನಾಟ್ ಫೌಂಡ್ ಅಂತ ಬರುತ್ತೆ. ಸೊ ಕರೆಕ್ಟಾಗಿರೋ ಅಸೆಟ್ ನಂಬರ್ನ ಕೊಡಬೇಕು. ಆ್ಯಂಡ್ ಇವಾಗ ಓನರ್ ನಂಬರ್ ಕೂಡ ಅಷ್ಟೇ. ಓನರ್ ನೇಮ್ನ ನೀವು ರಾಂಗಾಗಿ ಯಾವುದೋ ಒಂದು ನೇಮ್ನ ಕೊಟ್ಟರು ರೆಕಾರ್ಡ್ನ ತೋರಿಸಲ್ಲ. ಸೊ ನೀವು ಪ್ರಾಪರ್ ಓನರ್ ನಂಬರ್, ಅಸೆಟ್ ನಂಬರ್ ಆರ್ PID ನಂಬರ್ನೇ ಹಾಕಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಅಸೆಟ್ ನಂಬರ್ 130, 148 ಆ ಥರ ಇದೆ. ಆ್ಯಂಡ್ ಈ ಥರ ತುಂಬ ಅದ್ರ ನೇಮು ಎಲ್ಲ ಆಗಿರುತ್ತೆ. ನಾನು ಆಗಲೇ ಹೇಳಿದಾಗೆ ನೋಡಿ, ಶ್ರೀನಿವಾಸ್ ಅಂತ ಯಾವುದೋ ಒಂದು ರ್ಯಾಂಡಮ್ ನೇಮ್ನ ಕೊಡ್ತಾಯಿದ್ದೀನಿ. ಡೇಟಾ ನಾಟ್ ಫೌಂಡ್ ಅಂತ ಬರುತ್ತೆ. ಸೊ ಪ್ರಾಪರಾಗಿ ಹಾಕಿದ್ರೆ ಮಾತ್ರ ನಿಮಗೆ ಡೇಟಾ ಸಿಗುತ್ತೆ. ಸೊ ಒನ್ಸ್ ಎಲ್ಲ ಪ್ರಾಪರಾಗಿ ನೀವು ಟೈಪ್ ಮಾಡಿದ್ಮೇಲೆ ಈ ಥರ ಹೋದರೆ ನೋಡಿ, ನಾನಿಲ್ಲಿ ನಿಮಗೆ ರ್ಯಾಂಡಮ್ ಆಗಿ ಯಾವುದೋ ಒಂದು ಫೈಲ್ ಓಪನ್ ಮಾಡಿ ತೋರಿಸ್ತೀನಿ ಹೇಗಿರುತ್ತೆ ಆ್ಯಕ್ಚುಲಾಗಿ ಅಂತ. ಸೊ ಕೆಳಗೆ ಹೋದರೆ
ಇಲ್ಲಿ ನಾನು ಸಿಂಪಲಾಗಿ ಅಸೆಟ್ ನಂಬರ್ 1 ಅಂತ ಕೊಟ್ಟು ರ್ಯಾಂಡಮಾಗಿ ನಿಮಗೆ ಒಂದು ಡ್ರಾಫ್ಟ್ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಡ್ರಾಫ್ಟ್ ಡೌನ್ಲೋಡಲ್ಲಿ ಡ್ರಾಫ್ಟ್ ಇ ಖಾತಾ ಆ್ಯಂಡ್ ಫೈನಲ್ ಇ ಖಾತಾ ಆ್ಯಂಡ್ ಇನ್ನೊಂದು ಏನಾದರೂ ಆಬ್ಜೆಕ್ಷನ್ ಇದ್ದರೆ ತೋರಿಸುತ್ತೆ. ಇಲ್ಲಿ ನಾನು ಡ್ರಾಫ್ಟ್ ಇ ಖಾತಾನ ಡೌನ್ಲೋಡ್ ಮಾಡಿದೆ. ಅದು ಆಟೋಮೆಟಿಕ್ಕಾಗಿ ನಿಮ್ಮ ಮೊಬೈಲ್ಗೆ ಡೌನ್ಲೋಡ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಡ್ರಾಫ್ಟ್ ಇ ಖಾತಾ ನಿಮಗೆ ವಿಸಿಬಲ್ ಆಗುತ್ತೆ. ಸೊ ಹೀಗಿರುತ್ತೆ ನಿಮ್ಮ ಡ್ರಾಫ್ಟ್ ಇ ಖಾತಾ. ನೆಕ್ಸ್ಟ್ ಬ್ಯಾಕ್ ಹೋಗಿ ಫೈನಲ್ ಇ ಖಾತಾ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಫೈನಲ್ ಇ ಖಾತಾ ಹೇಗಿರುತ್ತೆ ಅಂತ ತೋರಿಸುತ್ತೆ. ನೋಡಿ, ಈ ಥರ ಪ್ರತಿಯೊಂದು ಡೀಟೇಲ್ಸ್ ಪ್ರಾಪರಾಗಿ, ಪ್ರಾಪರ್ಟಿ ಐ ಡಿ ಆಗಿರ್ಬೋದು, ಪ್ರತಿಯೊಂದು ಕ್ಲಿಯರಾಗಿ ಇಲ್ಲಿ ತೋರಿಸುತ್ತೆ. ಇಲ್ಲಿ ನೋಡಿ ಪ್ರತಿಯೊಂದು. ಆ್ಯಂಡ್ ಡ್ರಾಫ್ಟ್ ಈ ಖಾತಾಗೂ ಡಿಫ್ರೆನ್ಸ್ ಏನಷ್ಟಿರಲ್ಲ. ಆ್ಯಂಡ್ ಅಟ್ ದ ಲಾಸ್ಟ್ ಆಬ್ಜೆಕ್ಷನ್ಸ್ ಏನಿರ್ಬೋದು, ಈಗ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಈ ಖಾತಾದಲ್ಲಿ ಆಬ್ಜೆಕ್ಷನ್ ಏನಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಬ್ಯಾಕ್ವರ್ಡ್ ಹೋಗಿ ಮತ್ತೆ ಆ ಟ್ಯಾಬಲ್ಲಿ ಅಟ್ ದ ರೈಟ್ ಎಂಡಲ್ಲಿರುತ್ತೆ. ಸೊ ಇಲ್ಲಿ ನಾನು ನಿಮಗೆ ಪ್ರಾಪರ್ಟಿ ಐ ಡಿ ಪ್ರತಿಯೊಂದು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಬ್ಯಾಕ್ ಹೋಗ್ತಿದ್ದೀನಿ. ಇವಾಗ ಹಿಂದೆ ಹೋದಾಗ ಇಲ್ಲಿ ನೋಡಿ ಬೇರೆ ಟ್ಯಾಬ್ ಓಪನ್ ಮಾಡ್ತಾಯಿದ್ದೀನಿ. ಅಟ್ ದ ರೈಟ್ ಕಾಲಮ್. ಸೊ ಒಂದೊಂದು ಸಲ ಈ ಥರ ಸರ್ವರು ರಿಯಂಬರ್ಸ್ ಆಗುತ್ತೆ. ಆವಾಗ ನೀವು ಮತ್ತೆ ಫಸ್ಟಿಂದ ಹೋಗಿ ಅಕೌಂಟ್ ಅಸೆಟ್ ನಂಬರ್ ಸೆಲೆಕ್ಟ್ ಮಾಡಿಕೊಂಡು 1 ಅಂತ ಕೊಡ್ತೀನಿ. ಇವಾಗ ಓಪನ್ ಆಗುತ್ತೆ ನೋಡಿ. ಈಗ ರೈಟ್ ಎಂಡಲ್ಲಿ ಬರಬೇಕು. ಕೆಲವೊಂದು ಸಲ ಈಗ ಆಗುತ್ತೆ. ಸೊ ರೈಟ್ ಎಂಡಿಗೆ ನೀವು ಹೋದರೆ ನೋಡಿ, ಇಲ್ಲಿ ಅಬ್ಜೆಕ್ಷನ್ಸ್ ಏನಿದೆ ಕ್ಲಿಕ್ ಹಿಯರ್ ಅಂತ ಹೊಡೆದ್ರೆ ಈಗ ನಾನು ತೊಗೊಂಡಿರೋದ್ರಲ್ಲಿ ಅಬ್ಜೆಕ್ಷನ್ ಏನು ರೈಸ್ ಆಗಿದೆ ಅಂದರೆ KYC ಆಗಿಲ್ಲ, ಅಂದರೆ ಆಧಾರ್ ಕಾರ್ಡ್ ಕೊಟ್ಟಿಲ್ಲ. ಇಫ್ ಇನ್ ಕೇಸ್ ನಿಮ್ಗೆ ಆಧಾರ್ ಕಾರ್ಡ್ ಕೊಡೋಕ್ಕೆ ಇಷ್ಟ ಇಲ್ಲ ಅಂದರೆ ಹಾರ್ಡ್ ಕಾಪಿನ ಹೋಗಿ ಅಪ್ಲೈ ಮಾಡಬೇಕಾಗಿರುತ್ತೆ ಆನ್ಲೈನಲ್ಲಿ. ಇಲ್ಲ ಆಧಾರ್ ಕಾರ್ಡ್ ನಿಮ್ಗೆ ಕೊಡ್ಬೋದು, KYC ನಾನು ಮಾಡ್ತೀನಿ ಅಂದರೆ ಆನ್ಲೈನಲ್ಲಿ ನೀವೆಲ್ಲ ಡೀಟೇಲ್ಸ್ ಕೊಡ್ತಾ ಹೋಗ್ಬೋದು. ಸೊ ಈ ಥರ ಅಬ್ಜೆಕ್ಷನ್ಸ್ ಏನಾದರೂ ಇದ್ದರೆ ನೀವು ಕ್ಲಿಯರ್ ಮಾಡ್ಕೊಬೋದು. ಸೊ ಹಿಂಗಿರುತ್ತೆ ಕಂಪ್ಲೀಟ್. ಆಮೇಲೆ ಅಟ್ ದ ಎಂಡ್ ಸಬ್ಮಿಟ್ ಅಂತ ಕೊಡಬೇಕು. ಸೊ ಇದಾಗಿರುತ್ತೆ ಹೇಗೆ ನೀವು ಡೌನ್ಲೋಡ್ ಮಾಡ್ಕೊಬೋದು ಅನ್ನೋದನ್ನು. ಆ್ಯಂಡ್ ಧನ್ಯವಾದಗಳು, ಥ್ಯಾಂಕ್ ಯು. ನಾನು ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮತ್ತಷ್ಟು ಇದೇ ಥರ ಇನ್ಫಾರ್ಮೇಷನ್ ನಿಮಗೆ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಅಡ್ವೊಕೇಟ್ ಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನು ಫಾಲೋ ಮಾಡೋದು ಮರಿಬೇಡಿ.